ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಹಿಂದಿನ ವಿಡಿಯೋದಲ್ಲಿ ಅಫಿಡೇಟ್ ಅಂದರೆ ಪ್ರಮಾಣ ಪತ್ರಗಳ ಕುರಿತಾಗಿ ಹೇಳಿದ್ದೇನೆ. ಆ ಅಫಿಡೇಟ್ಗಳನ್ನು ನ್ಯಾಯಾಲಯದಲ್ಲಿ ಮಧ್ಯಂತರ ಅರ್ಜಿ ಜೊತೆಗೆ ಸಹಿತ ದಾಖಲು ಮಾಡ್ತಾರೆ ಅನ್ನೋದನ್ನು ಹೇಳಿದ್ದೇನೆ. ಹೀಗಾಗಿ ವೀಕ್ಷಕರು ಮಧ್ಯಂತರ ಅರ್ಜಿ ಕುರಿತು ಮಾಹಿತಿ ಕೊಡಲು ವಿನಂತಿಸಿದ್ದಾರೆ. ಹೀಗಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಮಧ್ಯಂತರ ಅರ್ಜಿಗಳು ಅಂತಂದರೆ ನ್ಯಾಯಾಲಯದಲ್ಲಿ ದಾವೆ ದಾಖಲಿಸಿದ ನಂತರ ದಾವೆ ಮುಗಿಯುವವರೆಗೆ ಹಲವಾರು ಸಂದರ್ಭಗಳಲ್ಲಿ ದಾವಾ ಆಸ್ತಿಗಳನ್ನು ಮತ್ತು ಕಕ್ಷಿದಾರರ ಸ್ಥಾನಮಾನಗಳನ್ನು ಯಥಾವತ್ತಾಗಿ ಯಥಾಸ್ಥಿತಿಯಲ್ಲಿ ಇಟ್ಟುಕೊಳ್ಳಲು ಮುಂದುವರಿಸಿಕೊಂಡು ಹೋಗಲು ಹಲವಾರು ರೀತಿಯ ಒಂದು ರಕ್ಷಣಾತ್ಮಕ ಆದೇಶಗಳನ್ನು ನ್ಯಾಯಾಲಯ ಮಾಡಬೇಕಾಗ್ತದೆ. ಸೊ ಅದಕ್ಕಾಗಿ ಈ ಮಧ್ಯಂತರ ಆದೇಶಗಳನ್ನು ನ್ಯಾಯಾಲಯಗಳು ಮಾಡಬೇಕಾಗ್ತದೆ. ಕಕ್ಷಿದಾರರ ವಿನಂತಿಯ ಮೇರೆಗೆ, ಅರ್ಜಿಯ ಮೇರೆಗೆ ನ್ಯಾಯಾಲಯಗಳು ಹಲವಾರು ರೀತಿಯ ಮಧ್ಯಂತರ ಆದೇಶಗಳನ್ನು ಮಾಡ್ತವೆ, ಪರಿಹಾರಗಳನ್ನು ಕೊಡ್ತವೆ. ಆದರೆ ಅವು ದಾವೆಯ ಒಂದು ಸ್ವರೂಪವನ್ನು ಯಥಾವತ್ತಾಗಿ ಇಟ್ಟುಕೊಳ್ಳಲು ಈ ರೀತಿ ಒಂದು ಆದೇಶಗಳನ್ನು ನ್ಯಾಯಾಲಯ ಮಾಡಬೇಕಾಗ್ತದೆ. ಇದರಿಂದ ಒಂದು ಹಕ್ಕಿನ ವಿವಾದ ಕೊನೆಗೊಳ್ಳುವವರೆಗೂ ಆ ಒಂದು ಹಕ್ಕಿನ ಸ್ವರೂಪ ಅಥವಾ ಆಸ್ತಿಯ ಸ್ವರೂಪಗಳು ಬದಲಾಗಬಾರ್ದು, ಮತ್ತು ಅದರಿಂದ ಮುಂದೆ ಕಕ್ಷಿದಾರರ ಹಕ್ಕುಗಳು ಮೊಟಕುಗೊಳ್ಳಬಾರ್ದು, ಅವರ ಹಕ್ಕುಗಳಿಗೆ ಹಿತಾಸಕ್ತಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ರಕ್ಷಣಾತ್ಮಕ ವಿಧಾನದ ಮೂಲಕ ಇಲ್ಲಿ ನ್ಯಾಯಾಲಯಗಳು ಈ ಮಧ್ಯಂತರ ಆದೇಶಗಳನ್ನು ಮಾಡ್ತಾವೆ ಅನ್ನೋದನ್ನು ನಾವು ಗಮನಿಸಬೇಕು. ಆದರೆ ನಿಮಗೆ ಗೊತ್ತಿದ್ದಂತೆ ಈ ಮಧ್ಯಂತರ ಆದೇಶಗಳು ಬಹಳಷ್ಟು ಅವಶ್ಯಕನೂ ಹೌದು. ಆದರೆ ವಾಸ್ತವದಲ್ಲಿ ಈ ಮಧ್ಯಂತರ ಅರ್ಜಿಗಳು ಮತ್ತು ಮಧ್ಯಂತರ ಅರ್ಜಿಗಳ ಮೇಲೆ ನ್ಯಾಯಾಲಯಗಳು ಮಾಡುವ ಆದೇಶಗಳು, ಈ ಒಂದು ವಿಧಾನ ಏನಿದೆ ಇದು ಬಹಳ ಒಂದು ಕ್ಲಿಷ್ಟಕರ ಸನ್ನಿವೇಶ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿ ಹಲವಾರು ಕಾನೂನಿನ ತೊಡಕುಗಳು ಬರ್ತವೆ, ವಾಸ್ತವ ಸನ್ನಿವೇಶಗಳ ಕುರಿತಾಗಿ ವಾದ ವಿವಾದಗಳು ಉಂಟಾಗ್ತವೆ. ಉದಾಹರಣೆಗೆ ಹೇಳಬೇಕಂತಂದರೆ, ಒಬ್ಬ ಕಕ್ಷಿದಾರ ಅವನ ಜಾಗೆಯಲ್ಲಿ ಅವನು ಮನೆ ಕಟ್ತಾ ಇದ್ದಾನೆ ಅಂದರೆ, ಪಕ್ಕದ ಮನೆಯವನು ಇದು ನನ್ನ ಜಾಗೆಯಲ್ಲಿ ಮನೆ ಕಟ್ತಾ ಇದ್ದಾನಂತೆ ದಾವೆ ಹೂಡಿದರೆ, ಆವಾಗ ಇದು ಯಾರ ಹಿಸ್ಸೆಯಲ್ಲಿ ಆ ಕಟ್ತಾ ಇರೋ ಮನೆ ಬರುತ್ತೆ, ಅದಕ್ಕೆ ಕುರಿತಾಗಿ ನ್ಯಾಯಾಲಯ ಯಾವ ಥರ ಆದೇಶ ಮಾಡಬೇಕಾಗ್ತದೆ. ಈಗ ಕಟ್ಟಡವನ್ನು ಕಟ್ಟುವುದನ್ನು ನಿಲ್ಲಿಸಿದರೆ ಅಲ್ಲಿ ಕಟ್ಟಡ ಕಟ್ತಾ ಇರುವಂಥ ವ್ಯಕ್ತಿಗೆ ಹಾನಿ ಆಗ್ತದೆ. ಅದನ್ನು ನಿಲ್ಲಿಸದೆ ಹೋದರೆ ಅದು ಅಕಸ್ಮಾತ್ ಆ ಜಮೀನು ಪಕ್ಕದ ಮನೆಯವನಿಗೆ ಸೇರಿದರೆ ಅವನಿಗೆ ಹಾನಿ ಆಗ್ತದೆ. ಸೊ ಹೀಗಾಗಿ ಇಲ್ಲಿ ಯಾವ ರೀತಿ ಆದೇಶ ಮಾಡಬೇಕು ಅನ್ನೋ ಒಂದು ಗೊಂದಲ ಉಂಟಾಗ್ತದೆ, ಕಾನೂನಿನ ಕ್ಲಿಷ್ಟಕರ ಸನ್ನಿವೇಶ ಉಂಟಾಗ್ತದೆ. ಹೀಗಾಗಿ ನ್ಯಾಯಾಲಯಗಳು ಇಂಥ ಮಧ್ಯಂತರ ಆದೇಶಗಳನ್ನು ಮಾಡಬೇಕಾದ್ರೆ ಬಹಳಷ್ಟು ವಿಚಾರಗಳನ್ನು ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಹೀಗಾಗಿ ಇದೇ ಒಂದು ಮಧ್ಯಂತರ ಅರ್ಜಿಗಳು ಮತ್ತು ಮಧ್ಯಂತರ ಅರ್ಜಿಗಳ ಮೇಲೆ ಆದೇಶ ಮಾಡಬೇಕಾದಂಥ ನ್ಯಾಯಾಲಯಕ್ಕೆ ಈ ರೀತಿ ಸಮಸ್ಯೆಗಳು ಇರೋ ಕಾರಣಕ್ಕಾಗಿ ಹಕ್ಕುಗಳು ತೀರ್ಮಾನ ಆಗೋ ಮುಂಚೆನೆ ಈ ಒಂದು ಆದೇಶಗಳನ್ನು ಮಾಡಬೇಕಾಗಿರೋ ಕಾರಣಕ್ಕಾಗಿ ಇಲ್ಲಿ ಬಹಳಷ್ಟು ಸಮಯ ನ್ಯಾಯಾಲಯದ ಕಲಾಪದ ವೇಳೆ ವ್ಯರ್ಥ ಆಗ್ತದೆ. ಹೀಗಾಗಿನೇ ಬಹಳಷ್ಟು ಪ್ರಕರಣಗಳು ಹಲವಾರು ವರ್ಷಗಳಿಂದ ನೆನೆಗುದಿಗಳು ಬೀಳ್ತಾವೆ ಅನ್ನೋದನ್ನು ನಾವು ಗಮನಿಸಿದ್ದೇವೆ. ಇದಕ್ಕಾಗಿ ಮಧ್ಯಂತರ ಅರ್ಜಿಗಳನ್ನು ಹಾಕಲೇಬಾರ್ದು, ಆದೇಶಗಳನ್ನೇ ಮಾಡಬಾರ್ದು ಅಂತಂದರೆ ಅದು ಒಂದು ರೀತಿಯಲ್ಲಿ ಅನ್ಯಾಯ ಆಗ್ತದೆ. ಮತ್ತು ಈ ಮಧ್ಯಂತರ ಅರ್ಜಿಗಳನ್ನು ಹಾಕಿದಾಗ ಅದಕ್ಕೆ ಕುರಿತಾಗಿ ವಿಚಾರಣೆ ಮಾಡಿ ತ್ವರಿತವಾಗಿ ನಿರ್ಧಾರ ಮಾಡಬೇಕಾಗ್ತದೆ. ಆದರೆ ನ್ಯಾಯಾಲಯಗಳ ತಮ್ಮ ಕೆಲಸದ ಒತ್ತಡದಿಂದಾಗಿ ತ್ವರಿತವಾಗಿ ಈ ಅರ್ಜಿಗಳನ್ನು ವಿಲೇ ಮಾಡುವಂಥ ಸಾಧ್ಯತೆಗಳು ಕಡಿಮೆ. ಹೀಗಾಗಿ ಒಂದು ಅರ್ಜಿ ಹಾಕಿದರೆ ಅದೇ ವಿಚಾರಣೆ ಆಗಿ ತೀರ್ಮಾನ ಆಗೋಕ್ಕೆ ಕೆಲವೊಂದು ಸಂದರ್ಭಗಳಲ್ಲಿ ತಿಂಗಳುಗಳಿಂದ ಹಿಡಿದು ವರ್ಷಗಳವರೆಗೆ ಈ ಅರ್ಜಿಗಳ ಮೇಲೇನೆ ವಿಚಾರಣೆ ನಡೀತಾ ಹೋಗ್ತದೆ. ಸೊ ಈ ರೀತಿ ಸನ್ನಿವೇಶ ಇರುವ ಕಾರಣಕ್ಕಾಗಿಯೇ ನ್ಯಾಯಾಲಯದಲ್ಲಿ ನ್ಯಾಯದಾನದ ವಿಳಂಬ ಆಗ್ತದೆ. ಅದಕ್ಕೆ ಅರ್ಜಿಗಳನ್ನು ನ್ಯಾಯಾಲಯಗಳು ತ್ವರಿತವಾಗಿ ಮುಗಿಸ್ಬೇಕಂತಂದ್ರೆ ನ್ಯಾಯಾಲಯಕ್ಕೆ ಸಾಕಷ್ಟು ಸಮಯ ಬೇಕಾಗ್ತದೆ. ಪ್ರಕರಣಗಳ ಹೊರೆ ನ್ಯಾಯಾಲಯಗಳ ಮೇಲೆ ಕಡಿಮೆ ಆದಾಗ ಮಾತ್ರ ತ್ವರಿತವಾಗಿ ನ್ಯಾಯಾಧೀಶರು ಪ್ರತಿದಿನ ಆ ಅರ್ಜಿಗಳನ್ನು ವಿಚಾರಣೆಗೆ ತೆಗೆದುಕೊಂಡು ತಕ್ಷಣ ಆದೇಶವನ್ನು ಮಾಡುವಂಥ ಸಾಧ್ಯತೆ ಬರ್ತದೆ. ಹೀಗಾಗಿ ಇಲ್ಲಿ ಇಡೀ ವ್ಯವಸ್ಥೆಯ ಒಂದು ಸಮಸ್ಯೆ ನಮಗೆ ಕಂಡು ಬರ್ತದೆ. ಹೀಗಾಗಿ ಇದಕ್ಕೆ ಇವರು ಹೊಣೆ ಅಂತ ಹೇಳೋದಕ್ಕಿಂತ ಇದು ಒಂದು ನಮ್ಮ ವ್ಯವಸ್ಥೆಯಲ್ಲಿ ಇರುವಂಥ ಒಂದು ತೊಡಕೆ ಅಂತಿಷ್ಟೇ ಹೇಳ್ಬೋದು ನಾನು. ಈಗ ಈ ಮಧ್ಯಂತರ ಅರ್ಜಿಗಳ ಕುರಿತಾಗಿ ಕಾನೂನಿನ ಒಂದು ಅನುಬಂಧಗಳು ಏನಿದಾವೆ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೇನೆ. ಈ ಯಾವ ರೀತಿ ಮಧ್ಯಂತರ ಆದೇಶಗಳನ್ನು ನ್ಯಾಯಾಲಯ ಯಾವ ಸಂದರ್ಭದಲ್ಲಿ ಮಾಡ್ತದೆ ಅನ್ನೋದನ್ನು ಈಗ ಗಮನಿಸ್ತಾ ಹೋದರೆ, ಮೊದಲನೇದಾಗಿ ದಿವಾನಿ ಪ್ರಕ್ರಿಯೆ ಸಂಹಿತೆಯ ಆರ್ಡರ್ 26 ಅದರೊಳಗೆ ಕಮಿಷನ್ಸ್ ಅಂತ ಬರ್ತವೆ. ಅಂದರೆ ಒಂದು ವಿಷಯದ ಕುರಿತಾಗಿ ನ್ಯಾಯಾಲಯಕ್ಕೆ ಸ್ಪಷ್ಟವಾದ ಒಂದು ಮಾಹಿತಿ ಬೇಕಾಗಿದ್ದರೆ, ಅದು ಜಮೀನಿನ ಒಂದು ಚಕ್ಬಂದಿ ಕುರಿತಾಗಿರ್ಬೋದು, ಒಂದು ವಸ್ತುವಿನ
ಕುರಿತಾಗಿ, ಅದರ ಸ್ಥಿತಿಗತಿಯ ಕುರಿತಾಗಿ, ಒಂದು ವಾಹನದ ಸ್ಥಿತಿಗತಿಯ ಕುರಿತಾಗಿ, ಒಬ್ಬ ವ್ಯಕ್ತಿಯ ಸ್ಥಿತಿಗತಿಯ ಕುರಿತಾಗಿ, ಅಂದರೆ ಅವನ ಆರೋಗ್ಯದ ಕುರಿತಾಗಿ ಈ ರೀತಿ ಮಾಹಿತಿಯನ್ನು ಪಡೀಲಿಕ್ಕೆ ಅಥವಾ ಸಾಕ್ಷಿಗಳನ್ನು ನ್ಯಾಯಾಲಯಕ್ಕೆ ಕರೆಸಲಿಕ್ಕೆ ಅನುಕೂಲ ಇಲ್ಲ, ಆ ಸಾಕ್ಷಿಗಳನ್ನು ನ್ಯಾಯಾಲಯಕ್ಕೆ ಕರೆಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅವರಿದ್ದಲ್ಲಿಗೆ ಒಬ್ಬ ಕಮಿಷನರ್ ಅನ್ನ ಕಳಿಸಿ ಅವರ ಮೂಲಕ ಒಂದು ಸಾಕ್ಷಿ ವಿಚಾರಣೆ ಆಗುವಂಥದ್ದು. ಸೊ ಈ ರೀತಿ ಹಲವಾರು ಸಂದರ್ಭಗಳಲ್ಲಿ ಕಮಿಷನ್ ಅಪಾಯಿಂಟ್ಮೆಂಟ್ ಮಾಡುವಂತದನ್ನ, ಅದಕ್ಕಾಗಿ ಅರ್ಜಿಗಳನ್ನ ಕಕ್ಷಿದಾರರು ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. ಮತ್ತೆ ಅಟ್ಯಾಚ್ಮೆಂಟ್ ಬಿಫೋರ್ ಜಜ್ಮೆಂಟ್ ಮತ್ತು ಅರೆಸ್ಟ್ ಬಿಫೋರ್ ಜಜ್ಮೆಂಟ್ ಅಂತ ಬರುತ್ತೆ. ನ್ಯಾಯಾಲಯದಲ್ಲಿ ಪ್ರಕರಣ ಸಂಪೂರ್ಣವಾಗಿ ವಿಚಾರಣೆ ಆಗಿ ಇನ್ನೇನು ನ್ಯಾಯಾಧೀಶರು ಆದೇಶ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಪ್ರಕರಣದ ಹಲವಾರು ಅಂಶಗಳನ್ನ ಪರಿಗಣಿಸಿದಾಗ ಅಲ್ಲಿ ಒಬ್ಬ ಕಕ್ಷಿದಾರನಿಗೆ, ಅಂದ್ರೆ ದಾವೆ ಹೂಡಿದಂತ ಕಕ್ಷಿದಾರನಿಗೆ ನ್ಯಾಯ ಸಿಗೋ ಸಾಧ್ಯತೆ ಇರುವಾಗ, ಅವನಂತೆ ಆದೇಶ ಆಗುವಂತ ಸಂದರ್ಭ ಇರುವಾಗ ಆ ವಿರುದ್ಧ ಕಕ್ಷಿದಾರ ತೊಂದರೆ ಮಾಡಲಿಕ್ಕೆ ಇನ್ನು ಜಜ್ಮೆಂಟ್ ತಗೊಂಡು ನನ್ನ ವಿರುದ್ಧ ಇವನು ಕ್ರಮ ತೆಗೆದುಕೊಳ್ತಾನೆ, ನನ್ನಿಂದ ಇವನು ಆಸ್ತಿಯನ್ನು ಕಸಿಕೊಳ್ತಾನೆ ಅಥವಾ ಹಣವನ್ನು ಕಸಿದುಕೊಳ್ತಾನೆ ಅಥವಾ ನನಗೆ ಹಾನಿ ಮಾಡ್ತಾನೆ ಅಂತ ಹೇಳಿ ಅವನು ತಿಳ್ಕೊಂಡು ಆ ಒಂದು ಆಸ್ತಿಯನ್ನ ಬೇರೆ ಕಡೆಗೆ ವರ್ಗಾಯಿಸಲು, ಒಂದು ಸ್ವತ್ತನ್ನ ಬೇರೆ ಕಡೆ ಸಾಗಿಸಲು ಅಥವಾ ತಾನೇ ನ್ಯಾಯಾಲಯದ ವ್ಯಾಪ್ತಿಯಿಂದ ಹೊರಗೆ ತಪ್ಪಿಸಿಕೊಂಡು ಹೋಗಲು ಪ್ರಯತ್ನ ಮಾಡ್ತಾನೆ. ಸೊ ಅಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಅಲ್ಲಿಂದ ಓಡಿ ಹೋದಂತಂದ್ರೆ ಅವನನ್ನು ಹಿಡಿಯಕ್ಕೆ ಸಾಧ್ಯ ಇಲ್ಲ. ಅಥವಾ ಆ ಆಸ್ತಿಯನ್ನು ಅವನು ಬೇರೆ ಕಡೆ ಬೇರೆಯವರಿಗೆ ವರ್ಗಾಯಿಸಿದರೆ ಅಥವಾ ಹಣ ಅಥವಾ ಒಂದು ಸ್ವತ್ತು ಏನು ಚರಾಸ್ತಿಯನ್ನ ಅವನು ಬೇರೆಡೆಗೆ ಸಾಗಿಸಬಾರದು ಅನ್ನೋ ಕಾರಣಕ್ಕಾಗಿ ಅಟ್ಯಾಚ್ಮೆಂಟ್ ಬಿಫೋರ್ ಜಜ್ಮೆಂಟ್ ಅಂತೇಳಿ ಮಾಡಬಹುದು. ಮತ್ತೆ ಅರೆಸ್ಟ್ ಬಿಫೋರ್ ಜಜ್ಮೆಂಟ್ ಅಂತೇಳಿ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿಸಬಹುದು. ಸೊ ಈ ರೀತಿ ಮಧ್ಯಂತರ ಆದೇಶಗಳನ್ನು ನ್ಯಾಯಾಲಯ ಮಾಡಬಹುದು. ಮತ್ತೆ ಮುಖ್ಯವಾಗಿ ಟೆಂಪರರಿ ಇಂಜಂಕ್ಷನ್ಸ್ ಅಂತ ಬರ್ತವೆ, ಅಂದ್ರೆ ತಾತ್ಕಾಲಿಕ ತಡೆಯಾಜ್ಞೆಗಳು. ಈ ತಡೆಯಾಜ್ಞೆಗಳು ಬಹು ಮುಖ್ಯವಾದಂತ ಆದೇಶ ಅಂತ ಹೇಳ್ಬೋದು. ಯಾಕಂದ್ರೆ ಕ್ರಿಮಿನಲ್ ಕೇಸ್ನೊಳಗೆ ಯಾವ ರೀತಿ ಒಬ್ಬ ವ್ಯಕ್ತಿ ಬೇಲ್ ತೆಗೆದುಕೊಳ್ಳೋದು ಬಹಳ ಒಂದು ಪ್ರಮುಖ ಘಟ್ಟ ಅಂತ ಹೇಳ್ತೀವಿ. ಯಾವುದೇ ವ್ಯಕ್ತಿ ಆರೋಪಿ ಅಂತ ನ್ಯಾಯಾಲಯ ಮುಂದೆ ಹಾಜರುಪಡಿಸಿದಾಗ ಆ ವ್ಯಕ್ತಿ ಅಪರಾಧಿ ಹೌದು ಅಲ್ಲೋ ಅನ್ನೋದು ತದನಂತರ ತೀರ್ಮಾನ ಆಗ್ತದೆ. ಆದರೆ ಸದ್ಯ ಮಟ್ಟಿಗೆ ಅವನಿಗೆ ಬಿಡುಗಡೆ ಕೊಡಬೇಕಾ ಅಥವಾ ಅವನನ್ನ ಬಂಧಿಸಿ ಇಡಬೇಕಾ ಅನ್ನೋ ಪ್ರಶ್ನೆ ಬಂದಾಗ ಬಹುಮುಖ್ಯವಾದಂತಹ ಅಂಶ ಆಗ್ತದೆ. ಅದೇ ರೀತಿ ಸಿವಿಲ್ ಪ್ರಕರಣದಲ್ಲಿ ಈ ತಡೆಯಾಜ್ಞೆಗಳನ್ನ ಕೊಡುವುದು, ಅಂದ್ರೆ ಈ ಒಬ್ಬ ವ್ಯಕ್ತಿ ಉಪಯೋಗಿಸ್ತಾ ಇರುವಂತಹ ಆಸ್ತಿಯ ಕುರಿತಾಗಿ ಇನ್ನೊಬ್ಬ ವ್ಯಕ್ತಿ ಯಾವುದೇ ರೀತಿ ಅಡಚಣೆ ಮಾಡಬಾರ್ದು ಅನ್ನೋದಾಗ್ಲಿ ಅಥವಾ ಆಸ್ತಿಯ ಕುರಿತಾಗಿ ಏನಾದರೂ ಈಗಾಗಲೇ ಹೇಳಿದಂತ ಉದಾಹರಣೆಯಲ್ಲಿ ಕಟ್ಟಡ ಕಟ್ಟೋದಾಗ್ಲಿ, ಕಟ್ಟಡ ಕಟ್ಟದೇ ಇರೋದಾಗ್ಲಿ, ಆ ಕುರಿತು ಆದೇಶವನ್ನು ಮಾಡೋದಾಗ್ಲಿ. ಸೊ ಈ ರೀತಿ ಇಲ್ಲಿ ಈ ಒಂದು ತಡೆಯಾಜ್ಞೆಗಳು ಅನ್ನೋದು ಬಹಳ ಮುಖ್ಯವಾದಂತ ಪಾತ್ರವನ್ನ ಸಿವಿಲ್ ಪ್ರಕರಣದಲ್ಲಿ ವಹಿಸ್ತವೆ ಅಂತ ಹೇಳ್ತಾ, ಮತ್ತೆ ಅದರ ಜೊತೆಗೆ ಕೆಲವೊಂದು ಇಂಟರ್ಲೊಕ್ಯುಟರಿ ಆರ್ಡರ್ಸ್ ಅಂತ ಬರ್ತವೆ, ಅಂದ್ರೆ ತಾತ್ಕಾಲಿಕ ಆದೇಶಗಳು. ಅಂದ್ರೆ ಒಂದು ಪ್ರಕರಣ ಮುಗಿಯುವವರೆಗೆ ಆದೇಶ ಮಾಡೋದು ಬೇರೆ, ಮತ್ತೆ ಪ್ರಕರಣ ಮುಗಿಯುವವರೆಗೆ ಆದೇಶ ಮಾಡಲಿ ಅಂತೇಳಿ ಅರ್ಜಿ ಹಾಕಿರ್ತಾರೆ. ಆ ಆದೇಶವನ್ನ ಮಾಡುವವರೆಗೂ ಸಹಿತ, ಅಂದ್ರೆ ಮಧ್ಯಂತರ ಅರ್ಜಿಗಳನ್ನು ಹಾಕಿದಾಗ ಆ ಅರ್ಜಿಗಳು ವಿಚಾರಣೆಗೊಂಡು ಆ ಅರ್ಜಿಗಳ ಮೇಲೆ ಆದೇಶ ಮಾಡುವವರೆಗೂ ಒಂದು ತಿಂಗಳು ತಗೊಳ್ಬಹುದು, ವರ್ಷ ಹೋಗ್ಬೋದು. ಸೊ ಅಲ್ಲಿ ತನಕನೂ ಮತ್ತೆ ಒಂದು ಏನಾದರೂ ತಾತ್ಕಾಲಿಕವಾದಂತ ಆದೇಶವನ್ನ ನ್ಯಾಯಾಲಯ ಮಾಡಬೇಕಾಗ್ತದೆ. ಸೊ ಈ ರೀತಿ ಇಂಟರ್ಲೊಕ್ಯುಟರಿ ಆರ್ಡರ್ಸ್ ಅಂತ ಬರ್ತವೆ, ಅಂದ್ರೆ ತಾತ್ಕಾಲಿಕವಾಗಿ ಏನಾದರೂ ಆದೇಶ ಮಾಡುವಂತದ್ದು, ಅಂದ್ರೆ ತಕ್ಷಣ ಅದು ಜಾರಿಗೆ ಬರುವಂತ ಏನಾದರೂ ಆದೇಶ ಮಾಡಬೇಕಾದ್ರೆ ಆ ಅರ್ಜಿಗಳು ಸಹಿತ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತವೆ. ಮತ್ತೆ ಯಾವುದಾದ್ರೂ ಒಂದು ಸ್ವತ್ತಿನ ಕುರಿತಾಗಿ, ಅದು ಚರಾಸ್ತಿ ಇರ್ಬೋದು, ಸ್ಥಿರಾಸ್ತಿ ಇರ್ಬೋದು, ಅಥವಾ ಒಂದು ಬ್ಯಾಂಕಿನಲ್ಲಿ ಠೇವಣಿಟ್ಟಂತ ಹಣ ಇರ್ಬೋದು, ಅಥವಾ ಬಹುಮೂಲ್ಯವಾದಂತ ದಾಖಲಾತಿಗಳಿರ್ಬೋದು, ಇವುಗಳನ್ನೆಲ್ಲ ನೋಡಿಕೊಳ್ಳಿಕ್ಕೆ, ರಕ್ಷಣೆ ಮಾಡಲಿಕ್ಕೆ, ಅಂದ್ರೆ ಈ ಕಕ್ಷಿದಾರ ಇಬ್ರು ಹಕ್ಕುಗಳಿಗಾಗಿ ಬಡದಾಡ್ತಾ ಇರುವಾಗ ಇಬ್ಬರಿಗೂ ಅರ್ಜಿಯನ್ನು ಕೊಡಬಾರ್ದು. ಮೂರನೇ ವ್ಯಕ್ತಿಗೆ, ತಟಸ್ಥ ವ್ಯಕ್ತಿಗೆ ಆ ಒಂದು ದಾಖಲಾತಿಗಳನ್ನ, ಆಸ್ತಿಗಳನ್ನ ನೋಡಿಕೊಳ್ಳಿಕ್ಕೆ ಕೊಡಬೇಕಾದಂತ ಸಂದರ್ಭ ಬರ್ತೈತೆ. ಅಲ್ಲಿ ರಿಸೀವರ್ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಮಾಡುವಂತದನ್ನ ಆದೇಶ 40ರಲ್ಲಿ ಹೇಳ್ತಾರೆ. ಮತ್ತೆ ಸೆಕ್ಯೂರಿಟಿ ಫಾರ್ ಕಾಸ್ಟ್ ಅಂತೇಳಿ, ಅಂದ್ರೆ ಈಗ ನ್ಯಾಯಾಲಯ ಒಂದು ಆದೇಶ ಮಾಡಿ ಒಬ್ಬ ಕಕ್ಷಿದಾರನಿಗೆ ಶುಲ್ಕವನ್ನ ಭರಿಸಲು ಆದೇಶ ಮಾಡ್ತದೆ. ಆದ್ರೆ ಅವನು ಶುಲ್ಕ ಭರಿಸ್ತಾನೋ ಇಲ್ಲೋ ಗೊತ್ತಿಲ್ಲ, ಎರಡನೇ ಹಂತದಲ್ಲಿ ಅದನ್ನು ವಸೂಲಿ ಮಾಡಬೇಕಾಗ್ತದೆ. ಸೊ ಅದಕ್ಕಾಗಿ ಅಲ್ಲಿ ಆ ಒಂದು ಶುಲ್ಕವನ್ನ ಭರಿಸ್ತಾನೆ ಅನ್ನೋದಕ್ಕಾಗಿ ಅವನಿಂದ ಒಂದು ಭದ್ರತೆಯನ್ನ, ಮುಚ್ಚಳಿಕೆಯನ್ನ, ಭರವಸೆಯನ್ನ ಭರಿಸಿಕೊಳ್ಳುವಂಥದ್ದು. ಆ ರೀತಿ ಆದೇಶಗಳನ್ನ ಮಾಡಲು ಸಹಿತ ನ್ಯಾಯಾಲಯಗಳು ಆದೇಶ ಮಾಡಬಹುದು. ಸೊ ಈ ರೀತಿ ಹಲವಾರು ರೀತಿಯಲ್ಲಿ ಆದೇಶಗಳನ್ನ ನ್ಯಾಯಾಲಯ ಮಾಡ್ತಾರೆ. ಅದಕ್ಕಾಗಿ ಕಕ್ಷಿದಾರರು ಅರ್ಜಿಗಳನ್ನು ಹಾಕ್ತಾರೆ ಅನ್ನೋದರ ಕುರಿತಾಗಿ ಈ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಇದರ ಜೊತೆಗೆ ತಮಗೆ ಎಷ್ಟು ರೀತಿಯಲ್ಲಿ ಈ ಮಧ್ಯಂತರ ಅರ್ಜಿಗಳಿದಾವೆ ಅಂತಂದ್ರೆ, ಒಂದು advocate.tanmay.com ವೆಬ್ಸೈಟ್ನೊಳಗೆ ಒಬ್ಬ ವಕೀಲರು ಎಷ್ಟು ತರ ಅರ್ಜಿಗಳಿದಾವೆ ಅನ್ನೋದನ್ನ ಒಂದು ಪಟ್ಟಿಯನ್ನೇ ಮಾಡಿದ್ದಾರೆ. ಅದರೊಳಗೆ ಸಿವಿಲ್ ಪ್ರಕರಣದಲ್ಲಿ, ಕ್ರಿಮಿನಲ್ ಪ್ರಕರಣದಲ್ಲಿ ಒಟ್ಟು ಅವರು ಪಟ್ಟಿ ಮಾಡಿದ್ದು ಅಂದ್ರೆ ಒಟ್ಟು
333 ರೀತಿಯ ಮಧ್ಯಂತರ ಅರ್ಜಿಗಳನ್ನ ನ್ಯಾಯಾಲಯದಲ್ಲಿ ದಾಖಲಿಸಬಹುದು ಅನ್ನೋದನ್ನ ಅವರು ಒಂದು ಪಟ್ಟಿ ಮಾಡಿದ್ದಾರೆ. ಸೊ ಇದು ಸಂಪೂರ್ಣವಾದಂತ ಪಟ್ಟಿ ಅಲ್ಲ ಅನ್ನಬಹುದು. ಯಾಕಂದ್ರೆ ಇನ್ನು ಇದನ್ನು ಬಿಟ್ಟು ಸಹಿತ ಹಲವಾರು ರೀತಿಯಲ್ಲಿ ಸಂದರ್ಭಕ್ಕೆ ತಕ್ಕಂಗೆ ಕಕ್ಷಿದಾರರು ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ ಸಿಪಿಸಿಯ 151ನೇ ಕಲಮಿನೊಳಗೆ ಒಂದು ನ್ಯಾಯಾಲಯಕ್ಕೆ ವಿಶೇಷವಾದಂತ ಅಧಿಕಾರ ಇದೆ, ಡಿಸ್ಕ್ರಿಷನ್ ಅಂತ ಹೇಳ್ತೀವಿ ನಾವು. ಆ ಡಿಸ್ಕ್ರಿಷನರಿ ಪವರ್ಸ್ನೊಳಗೆ ನ್ಯಾಯಾಲಯಕ್ಕೆ ನಾವು ಯಾವುದೇ ರೀತಿಯ ಅರ್ಜಿಗಳನ್ನ ಸಲ್ಲಿಸಬಹುದು. ಆ ಒಂದು ಸಂದರ್ಭಕ್ಕೆ ತಕ್ಕಂಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಪರಿಹಾರ ಬೇಕಾಗಿರ್ತೈತೆ, ಮಧ್ಯಂತರ ಆದೇಶಗಳು ಬೇಕಾಗಿರ್ತವೆ, ಅದರ ಕುರಿತಾಗಿ ಅರ್ಜಿಗಳನ್ನ ದಾಖಲಿಸಿ ಆ ರೀತಿ ಒಂದು ಆದೇಶಗಳನ್ನ ಪಡೆಯುವಂತ ಅವಕಾಶನೂ ಕಕ್ಷಿದಾರರಿಗಿದೆ. ಸಂಪೂರ್ಣವಾದಂತ ಪಟ್ಟಿಯನ್ನ ನಾವು ಕೊಡಕ್ ಸಾಧ್ಯ ಇಲ್ಲ. ಆಯಾ ಸಂದರ್ಭಕ್ಕೆ ತಕ್ಕಂತೆ ನ್ಯಾಯಾಲಯಗಳ ಮುಂದೆ ಕಕ್ಷಿದಾರರು ಅರ್ಜಿಯನ್ನು ಸಲ್ಲಿಸಬಹುದು, ಆ ರೀತಿ ನ್ಯಾಯಾಲಯಗಳು ಆದೇಶ ಮಾಡಬಹುದು. ಇಷ್ಟು ಈ ಮಧ್ಯಂತರ ಅರ್ಜಿಗಳ ಕುರಿತಾಗಿ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಾನು ಕೊಟ್ಟಿದ್ದೇನೆ. ಧನ್ಯವಾದಗಳು.